ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ಬೆಳಕಿನ ಹಬ್ಬವಾದ ದೀಪಾವಳಿಯ ಮಹತ್ವ. ದೀಪ ಅಂದರೆ ಬೆಳಕು, ಆವಳಿ ಎಂದರೆ ಸಾಲು. ಅಂದರೆ ದೀಪಾವಳಿ ಅಂದರೆ ಬೆಳಕಿನ ಸಾಲುಗಳಿಂದ ಕತ್ತಲೆಯನ್ನು ದೂರ ಮಾಡುವ ಹಬ್ಬ. ಈ ಹಬ್ಬದ ಹಿಂದೆ ಅನೇಕ ಪೌರಾಣಿಕತೆಗಳಿವೆ. ಉತ್ತರ ಭಾರತದಲ್ಲಿ ದೀಪಾವಳಿಯ ದಿನ ಶ್ರೀರಾಮಚಂದ್ರರು ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ದಿನ ಎಂದು ನಂಬಲಾಗುತ್ತದೆ. ಆ ದಿನ ಅಯೋಧ್ಯೆಯ ಜನರು ಸಂತೋಷದ ದೀಪ ಹಚ್ಚಿ ರಾಮನ ಆಗಮನವನ್ನು ಹರ್ಷದಿಂದ ಆಚರಿಸಿದರು. ದಕ್ಷಿಣ ಭಾರತದಲ್ಲಿ ದೀಪಾವಳಿಯನ್ನು ನರಕಾಸುರನ ಸಂಹಾರ ದಿನ ಎಂದು ಆಚರಿಸಲಾಗುತ್ತದೆ. ಅಂದರೆ ಶ್ರೀಕೃಷ್ಣನು ದುಷ್ಟ ನರಕಾಸುರನನ್ನು ಸಂಹಾರ ಮಾಡಿದ ದಿನ. ಈ ದಿನ ಲಕ್ಷ್ಮೀ ದೇವಿಯ ಪೂಜೆ ನಡೆಯುತ್ತದೆ. ಅವಳು ಧನ, ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದ್ದಾಳೆ. ಮನೆಗಳಲ್ಲಿ ದೀಪ ಹಚ್ಚಿ ದೇವಿಯ ಆಶೀರ್ವಾದ ಕೋರುತ್ತಾರೆ. ದೀಪಾವಳಿಯ ನಿಜವಾದ ಅರ್ಥ ಕೇವಲ ಪಟಾಕಿ, ಸಿಹಿ ತಿಂಡಿ ಅಥವಾ ಬಟ್ಟೆ ಮಾತ್ರವಲ್ಲದೆ ಇದು ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ, ದುಷ್ಟತನದಿಂದ ಸಮೃದ್ಧಿವಾಗುವ ಪಯಣ. ದೀಪದ ಬೆಳಕು ಅಂದರೆ ನಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುವ ಜ್ಞಾನ, ಪ್ರೀತಿ ಮತ್ತು ಶಾಂತಿಯ ಪ್ರತೀಕವಾಗಿದೆ. ಹೀಗಾಗಿ ಸ್ನೇಹಿತರೆ, ಈ ದೀಪಾವಳಿಯಲ್ಲಿ ನಮ್ಮ ಮನೆಯನ್ನು ಮಾತ್ರವಲ್ಲ, ನಮ್ಮ ಹೃದಯವನ್ನು ಬೆಳಗಿಸೋಣ. ಪ್ರೀತಿ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ತುಂಬಿರಲಿ ನಿಮ್ಮ ಜೀವನದಲ್ಲಿ. ಎಲ್ಲರಿಗೂ ಹಾರ್ದಿಕ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪದ ಬೆಳಕು ನಿಮ್ಮ ಜೀವನವನ್ನು ಸದಾ ಪ್ರಕಾಶಮಾನವಾಗಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.